Hi, my dear friends. I am once again welcoming you to the QABD classes. In this session, we are discussing about the next method. This is the second method. Second method of calculating the correlation coefficient. Second method of calculating the correlation coefficient. That is what we call as shortcut method or assumed mean method or indirect method. Three names ಅನ್ನು ಸಹ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. This three names is very essential. Here this is the formula. So formula ಇಲ್ಲಿದೆ ನೋಡಿ. So R is nothing but what we call it as correlation coefficient, or we called as correlation coefficient. Here in this formula, see the formula: correlation coefficient equals sigma dx dy minus sigma dx into sigma dy divided by n whole divided by root sigma dx square minus sigma dx whole square divided by n into sigma dy square minus sigma dy whole square divided by n. This is the formula we are using in the shortcut method or assumed mean method. Here in this, so what are the each and every symbols? We should know that each and every symbols ಇದರಲ್ಲಿ ನಮಗೆ ಬೇಸಿಕಲಿ ಗೊತ್ತಿರುವಂತದೇನೋ r is nothing but the correlation coefficient. R is nothing but the correlation coefficient where ಇದರಲ್ಲಿ. So sigma dx, we are very well known in the first method. Sigma dx is nothing but it is the deviation of x. It is the sum total of, sum is nothing but it is the total. Sum andre eno anta ಹೇಳಿದ್ರೆ it is the total. Sum is nothing but it is the total. So total of deviations of x series from its assumed mean. ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಸೆಕೆಂಡ್ ಮೆಥಡ್ ಅಲ್ಲಿ ನಿಮ್ಗೆ ಬರ್ತಕ್ಕಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಾವು ಫಸ್ಟ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಸೊ ಅಲ್ಲಿ ಎಕ್ಸ್ ಸೀರೀಸ್ ನ ಟೋಟಲ್ ಮಾಡಿ, ಸೊ ಅದನ್ನ ಮೀನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ, ಆ ಮೀನ್ ವ್ಯಾಲ್ಯೂನ ನಾವು ಡಿಫರೆನ್ಸ್ ಅಲ್ಲಿ ತಗೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಇನ್ಸ್ಟೆಡ್ ಆಫ್ ಮೀನ್ ವ್ಯಾಲ್ಯೂ ವಿ ಆರ್ ಟೇಕ್ ಇಟ್ ಆಸ್ ಇಟ್ ಈಸ್ ದಿ ಅಸ್ಯೂಮ್ಡ್ ಮೀನ್. ಎಕ್ಸ್ ಸೀರೀಸ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ಅಸ್ಯೂಮ್ಡ್ ಮೀನ್ ಅನ್ನ ತಗೋಬಹುದು. ಎ ಈಸ್ ನಥಿಂಗ್ ಬಟ್ ಅಸ್ಯೂಮ್ಡ್ ಮೀನ್. ಎಕ್ಸ್ ಸೀರೀಸ್ ಅಲ್ಲಿ ಆಗಿರ್ಬೋದು, ವೈ ಸೀರೀಸ್ ಅಲ್ಲಿ ಆಗಿರ್ಬೋದು, ಕೊಟ್ಟಿರುವಂತ ಎಲ್ಲಾ ಒಂದು ವ್ಯಾಲ್ಯೂಸ್ ಅಲ್ಲಿ ಯಾವ ವ್ಯಾಲ್ಯೂನ ಬೇಕಾದ್ರೂ ನೀವು ಮೀನ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಆ ರೀತಿ ಕನ್ಸಿಡರ್ ಮಾಡೋದನ್ನ ನಾವು ಅಸ್ಯೂಮ್ಡ್ ಮೀನ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿ ಆರ್ ಅಸ್ಯೂಮಿಂಗ್ ದಟ್ so the value of the x series or the value of the y series, we are particularly assuming the one value, so that value we called as the assumed mean value. ಅಂದ್ರೆ x series ಅಲ್ಲಿ ಆಗಿರ್ಬೋದು, y series ಅಲ್ಲಿ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ಒಂದು ವ್ಯಾಲ್ಯೂನ ಯಾವ್ದಾದ್ರು ತಗೊಳ್ಳಿ. ಸೊ ಈಗ 10 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 9th ವ್ಯಾಲ್ಯೂ ತಗೊಳ್ಳಿ, 8th ವ್ಯಾಲ್ಯೂ ತಗೊಳ್ಳಿ, 7th ವ್ಯಾಲ್ಯೂ ತಗೊಳ್ಳಿ, 6th ವ್ಯಾಲ್ಯೂ ತಗೊಳ್ಳಿ. ಆದ್ರೆ ಅದನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ಬೇಕಾಗತ್ತಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ದಿ ಅಸ್ಯೂಮ್ಡ್ ಮೀನ್. ಸೊ ಬಿಫೋರ್ ಪ್ರಾಬ್ಲಮ್ಸ್ ಅಲ್ಲಿ ಫಸ್ಟ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಆಕ್ಚುಯಲ್ ಮೀನ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆಕ್ಚುಯಲ್ ಮೀನ್ ತಗೊಳ್ತಾ ಇಲ್ಲ, ವಿ ಆರ್ ಟೇಕ್ ಇಟ್ ಆಸ್ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ ಮಾಡ್ಕೊಳ್ತಾ ಇದ್ವಿ. ಸೀರೀಸ್ ಅಲ್ಲಿ ಯಾವ್ದಾದ್ರು ಮೀನ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಯಾವುದೇ ವ್ಯಾಲ್ಯೂ ತಗೊಂಡ್ರು ಸೇಮ್ ಆನ್ಸರ್ ಬರುತ್ತೆ, ಅದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಸ್ಯೂಮ್ಡ್ ಮೀನ್. ಸೊ ಇಲ್ಲಿ ನೀವು ಸಿಗ್ಮಾ ಡಿ ಎಕ್ಸ್ ಅಂದ್ರೆ ಏನು, ಇಟ್ ಈಸ್ ದಿ ಸಮ್ ಟೋಟಲ್ ಆಫ್ ಡಿವಿಯೇಷನ್ಸ್ ಆಫ್ ಎಕ್ಸ್ ಸೀರೀಸ್ ಫ್ರಮ್ ಇಟ್ಸ್ ಅಸ್ಯೂಮ್ಡ್ ಮೀನ್. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಡಿ ಎಕ್ಸ್ ನಾವು ಮಾಡ್ಬೇಕಾದ್ರೆ ಡಿ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ವಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಎಕ್ಸ್ ಮೈನಸ್ ಎ ಮಾಡ್ಬೇಕಾಗುತ್ತೆ. ಎ ಈಸ್ ನಥಿಂಗ್ ಬಟ್ ಅಸ್ಯೂಮ್ಡ್ ಮೀನ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಆಫ್ಟರ್ ದಟ್ ಸಿಗ್ಮಾ ಡಿ ವೈ ಅಷ್ಟೇ ವೈ ಸೀರೀಸ್ ಅಲ್ಲಿ ಇಟ್ ಈಸ್ ದಿ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ವೈ ಸೀರೀಸ್ ಫ್ರಮ್ ಇಟ್ಸ್ ಅಸ್ಯೂಮ್ಡ್ ಮೀನ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಮೀನ್ ವ್ಯಾಲ್ಯೂ ಅಲ್ಲ, ಅಂದ್ರೆ ವೈ ಸೀರೀಸ್ ನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅಸ್ಯೂಮ್ ಮಾಡ್ಕೊಂಡು ಒಂದು ವ್ಯಾಲ್ಯೂ ತಗೊಳ್ತಾ ಇದೀವಿ, ಅದನ್ನ ಅಸ್ಯೂಮ್ಡ್ ಮೀನ್ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದೀವಿ. ಆಗ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಡಿ ವೈ ಕಾಲಮ್ ಅಲ್ಲಿ ವೈ ಮೈನಸ್ ಎ ಅಂತ ಹೇಳಿದ್ರೆ ವೈ ಸೀರೀಸ್ ಅಲ್ಲಿ ಆಕ್ಚುಲಿ ನಾವೇನ್ ಮಾಡ್ತಾ ಇದ್ವಿ, ಇಲ್ಲಿ ವೈ ಮೈನಸ್ ವೈ ಬಾರ್ ಮಾಡ್ತಾ ಇದ್ವಿ. ವೈ ಮೈನಸ್
ವೈ ಬಾರ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ವಿ, ಇನ್ಸ್ಟೆಡ್ ಆಫ್ ವೈ ಬಾರ್ ಆಕ್ಚುಯಲ್ ಮೀನ್ ಬದಲು ನಾವೇನ್ ಮಾಡ್ತಾ ಇದ್ವಿ, ಅಸ್ಯೂಮ್ಡ್ ಮೀನ್ ಅನ್ನ ತಗೊಳ್ತಾ ಇದೀವಿ. ಆಫ್ಟರ್ ದಿಸ್ ದ ನೆಕ್ಸ್ಟ್ ಒನ್ ಇಸ್ ದಿ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್. ಇದು ನಿಮಗೆ ಗೊತ್ತೇ ಇದೆ. ಡಿ ಎಕ್ಸ್ ನ ಏನ್ ಮಾಡ್ಬೇಕು, ಒನ್ಸ್ ಅಗೇನ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಡಿ ಎಕ್ಸ್ ಇಂಟು ಡಿ ಎಕ್ಸ್. ಇಟ್ ಇಸ್ ಅ ಸಮ್ ಸ್ಕ್ವೇರ್ ಡಿವಿಯೇಷನ್ಸ್ ಆಫ್ ಎಕ್ಸ್ ಸೀರೀಸ್ ಫ್ರಮ್ ಇಟ್ಸ್ ಅಸ್ಯೂಮ್ಡ್ ಮೀನ್. ಅಂದ್ರೆ ಡಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಸೊ ಡಿ ಎಕ್ಸ್ ಇಂಟು ಡಿ ಎಕ್ಸ್. So that is what we call as dx square, and you should total it. That is popularly what we called as sigma dx square. After this dy square, idu ashte. So dy square is nothing but it is the sum of square deviations of y series from its assumed mean. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, y series ನ ಸೊ dy ಮಾಡಿರ್ತೀವಿ. ಸೊ dy ನ ನಾವೇನ್ ಮಾಡ್ತಾ ಇದೀವಿ, ಸೊ ಸ್ಕ್ವೇರ್ ಮಾಡ್ತಾ ಇದೀವಿ, dy into dy. dy into dy is nothing but so it is what we called as dy square. ಆ ಎಂಟೈರ್ ಕಾಲಮ್ ಅನ್ನ ನಾವು ಟೋಟಲ್ ಮಾಡಿದಾಗ ಸಿಗ್ಮಾ dy square ನಮ್ಗೆ ಬರುತ್ತೆ. ಆಫ್ಟರ್ ದಿಸ್ ದ ನೆಕ್ಸ್ಟ್ ಒನ್ ಹಿಯರ್ ಸಿಗ್ಮಾ dx dy. ನಿಮ್ಗೆ ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೇ ಗೊತ್ತಿದೆ, ಇಟ್ ಇಸ್ ಅ ಸಮ್ ಆಫ್ ಪ್ರಾಡಕ್ಟ್ ಡಿವಿಯೇಷನ್. ಇಟ್ ಇಸ್ ಅ ಸಮ್ ಆಫ್ ಪ್ರಾಡಕ್ಟ್ ಡಿವಿಯೇಷನ್. It is a sum of product deviation of x and y series from their respective assumed mean. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಿಗ್ಮಾ ಡಿ ಎಕ್ಸ್ ಡಿ ವೈ ಅಂತ ಹೇಳಿದ್ರೆ ಸಿಗ್ಮಾ ಡಿ ಎಕ್ಸ್ ಇಂಟು ಡಿ ವೈ. ಡಿ ಎಕ್ಸ್ ಕಾಲಮ್ ನ ಮಲ್ಟಿಫಿಕೇಶನ್ ಮಾಡಬೇಕು ಡಿ ವೈ ಕಾಲಮ್ ಇಂದ. ಸೊ ಅದನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಸಿಗ್ಮಾ ಡಿ ಎಕ್ಸ್ ಡಿ ವೈ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸಿಂಬಲ್ಸ್ ಏನಿದೆ, ಸೊ ಅದರ ಎಕ್ಸ್ಪ್ಲನೇಷನ್. ಇನ್ನ ಪಾಪ್ಯುಲರ್ ಆಗಿ ಎನ್ ಅಂತ ಹೇಳಿದ್ರೆ ಏನು, ನಂಬರ್ ಆಫ್ ಪೇರ್ಸ್, ನಂಬರ್ ಆಫ್ ವೇರಿಯೇಬಲ್ಸ್, ನಂಬರ್ ಆಫ್ ವ್ಯಾಲ್ಯೂಸ್ ಯಾವ್ದಾವ್ದು ಇರುತ್ತೆ, ಟೋಟಲ್ ನಂಬರ್ಸ್. ಈಗ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ 10 ವ್ಯಾಲ್ಯೂಸ್ ಇರುತ್ತೆ, ಕೆಲವು ಪ್ರಾಬ್ಲಮ್ಸ್ 5 ವ್ಯಾಲ್ಯೂಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಎನ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪೇರ್ಸ್. ಇಲ್ಲಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಇನ್ಸ್ಟ್ರಕ್ಷನ್ ಇದೆ. ಸೊ ಏನಪ್ಪಾ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ, ಸೊ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್, ಇನ್ ಕೇಸ್ ದ ಮೀನ್ ಈಸ್ ಎ ಹೋಲ್ ನಂಬರ್. ಇದನ್ನ ನಾನು ಡೈರೆಕ್ಟ್ ಮೆಥಡ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ಮೀನ್ ವ್ಯಾಲ್ಯೂ ಅಲ್ಲಿ ಏನಾದ್ರೂ ಫ್ರಾಕ್ಷನ್ ಬಂದ್ರೆ, ಅಂದ್ರೆ 5 ಗಿಂತ ಜಾಸ್ತಿ ಬಂದ್ರೆ ಇಂಡೈರೆಕ್ಟ್ ಮೆಥಡ್ ನ ಅಪ್ಲೈ ಮಾಡ್ತೀವಿ. ಸೊ 5 and 5 ಗಿಂತ ಬಿಲೋ ಬಂದ್ರೆ ಡೈರೆಕ್ಟ್ ಮೆಥಡ್ ನ ಅಪ್ಲೈ ಮಾಡ್ತೀವಿ. ಸೊ ಅದೇ ಈ ಇನ್ಸ್ಟ್ರಕ್ಷನ್ ಹೇಳುತ್ತೆ ನೋಡಿ. ಇನ್ ಕೇಸ್ ದ ಮೀನ್ ಈಸ್ ಎ ಹೋಲ್ ನಂಬರ್, ಅಂದ್ರೆ ಹೋಲ್ ನಂಬರ್ ಅಂದ್ರೆ ಫ್ರಾಕ್ಷನ್ ಬರ್ದಿರೋ ಏನಾದ್ರು ಮೀನ್ ವ್ಯಾಲ್ಯೂ ಬಂದ್ರೆ ದ ಡೈರೆಕ್ಟ್ ಮೆಥಡ್ ಈಸ್ ಅಪ್ಲೈಡ್. ಸೊ we are not getting the fraction means we are easily applying the direct method. But when the mean is in fraction, when the mean is in fraction is nothing but 5 and 5 above, 5 and 5 above, the method what we are applying, that is what we called as shortcut method. So ಆ ಮೆಥಡ್ ಯಾವ್ದನ್ನ ನಾವು ಅಪ್ಲೈ ಮಾಡ್ತೀವಪ್ಪ ಅಂತ ಹೇಳಿದ್ರೆ shortcut method is used. In this method deviations are calculated from the assumed mean. ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ತೀವಿ, ಕೊಟ್ಟಿರುವಂತ ವ್ಯಾಲ್ಯೂಸ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ಮೀನ್ ಅಂತ ಹೇಳ್ಬಿಟ್ಟು ನಾವು ಅಸ್ಯೂಮ್ ಮಾಡ್ಕೊಳ್ಳೋದನ್ನ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ಈ ಮೆಥಡ್ ನ 3 ನೇಮ್ಸ್ ಇಂದ ಕರಿತೀವಿ. ಒಂದು ಶಾರ್ಟ್ ಕಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಆರ್ ಅಸ್ಯೂಮ್ಡ್ ಮೀನ್ ಮೆಥಡ್. 3 ನೇಮ್ಸ್ ನೀವು ನೆನ್ಪಿಟ್ಕೋಬೇಕಾಗಿರುತ್ತೆ. ಒನ್ಸ್ ಅಗೇನ್ ನೋಡಿ, ನಾನು ಫಾರ್ಮುಲಾನ ಹೇಳ್ತೀನಿ. ಸೊ ಶಾರ್ಟ್ ಕಟ್ ಮೆಥಡ್ or assumed mean method or indirect method is the second method of calculation of correlation coefficient. That is what we called as correlation coefficient equals sigma dx dy minus sigma dx into sigma dy divided by n whole divided by root sigma dx square minus sigma dx whole square divided by n into sigma dy square minus sigma dy whole square divided by n. This is the shortcut method formula we are using when we getting the fractions in the mean value. Yes, after this, see the problem. So this is the problem. I am given the continuation number for the problems. ನೀವು ಅಷ್ಟೇ ನೋಟ್ಸ್ ಅಲ್ಲಿ ಕಂಟಿನ್ಯೂಯೇಷನ್ ನಂಬರ್ಸ್ ಅನ್ನ ಕೊಡ್ಬೇಕಾಗಿರುತ್ತೆ. ಲಾಸ್ಟ್ ಪ್ರಾಬ್ಲಮ್ ವರ್ಗೂನು ಸಹ ಕಂಟಿನ್ಯೂಯೇಷನ್ ನಂಬರ್ ಅನ್ನೇ ನೀವು ಕೊಡ್ಬೇಕಾಗಿರುತ್ತೆ. See in this problem, find out or, ನೋಡಿ ಸಿಂಪಲ್ ಆಗಿ ಅವ್ನು ಮೆನ್ಷನ್ ಮಾಡಿದ್ದಾನೆ. ಫೈಂಡ್ ಔಟ್ ಆರ್ ಈಸ್ ನಥಿಂಗ್ ಬಟ್ correlation coefficient. R is nothing but correlation coefficient from the
following between price and demand. What is these two variables here? Price and demand is the two variables. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Price and demand is the two variables. Here price we are considered as X and demand we are considered as Y. So this is the X is nothing but price, Y is nothing but demand. So price ಯಾವ್ದಾವ್ದು ಕೊಟ್ಟಿದ್ದಾನೆ ನೋಡಿ, ಒಂದು ಅಬ್ಸರ್ವ್ ಮಾಡಿ. See in this price they given the 45. See the values. See the values. They given the 45, 48, 52, 56, 60, 64, 68, 72, 76, 80. After this, see in the Y series. Y series ಅಲ್ಲಿ ನೋಡಿ. See in the Y series. See in the Y series. Demand ಅನ್ನು ನಾವು Y series ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದೀವಿ. In the Y series 120, 116, 116, 100, 96, again 96, again 96, again 96. After that 84, 72, 62. How many values they are given? 1, 2, 3, 4, 5, 6, 7, 8, 9, 10. See, the number of values is 10. So before applying the formula, you should simply calculate in your calci. ನಿಮ್ಮ ಕ್ಯಾಲ್ಸಿಯಲ್ಲಿ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿ. ಸಿ 45 and 48 and 52, 56, 60, 64, 68, 72, 76. After that we getting the 80. The total of the X series is 555. Sorry. The total of the X series is, see, 621. The total of the X series is 621. 45, 48, 52, 56, 60, 64, 68, 72, 76, and 80. So how much we getting there? 621. 621 na divided by 10 ಮಾಡಿ ಅಲ್ಲಿಗೆ 62.1 ಬರುತ್ತೆ. ಅಲ್ಲಿಗೆ ನಾನು ಹೇಳಿರುವಂತ ಪ್ರಕಾರ ಎಕ್ಸ್ ಸೀರೀಸ್ ಅಲ್ಲಿ ನಾವು ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡಬಹುದಾಗಿತ್ತು. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಸೀರೀಸ್ ಅಲ್ಲಾಗ್ಲಿ ವೈ ಸೀರೀಸ್ ಅಲ್ಲಾಗ್ಲಿ ಬೋತ್ ಸೀರೀಸ್ ಅಲ್ಲಿ ಒಂದ್ ಸೀರೀಸ್ ಅಲ್ಲಿ 5 and above ಫ್ರಾಕ್ಷನ್ ಬಂದ್ರು ಇಂಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡ್ತೀವಿ. ಈಗ ವೈ ಸೀರೀಸ್ ಮಾಡಿ 120 ಪ್ಲಸ್ 116 ಪ್ಲಸ್ 116 ಪ್ಲಸ್ 100 ಪ್ಲಸ್ 96 again 96 again 96 84, 72, then 62. How much we get? 958. The Y series total is 958. So in this 958, you should divide it by 10. 10 in the divide Maria. How much we get? 95.8. 95.8. So ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಎಕ್ಸ್ ಸೀರೀಸ್ ಅಲ್ಲಿ ಏನಾಗ್ತಾ ಇದೆ ಸರ್, ಫ್ರಾಕ್ಷನ್ ಜಸ್ಟ್ 0.1 ಬರ್ತಾ ಇದೆ. ಬಟ್ ವೈ ಸೀರೀಸ್ ಅಲ್ಲಿ ಏನಾಗ್ತಾ ಇದೆ 0.8 ಬರ್ತಾ ಇದೆ. ಸೊ ದೇರ್ ಫೋರ್ ವಿ ಅಪ್ಲೈಯಿಂಗ್ ದ ಇಂಡೈರೆಕ್ಟ್ ಮೆಥಡ್ ಫಾರ್ಮುಲಾ. ಸೊ ರೈಟ್ ಡೌನ್ ದ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಕಾರ್ಲ್ ಪಿಯರ್ಸನ್ correlation of coefficient. Computation of Karl Pearson correlation of coefficient. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಹೆಡಿಂಗ್ ಹಾಕದ್ಮೇಲೆ ಯು ಶುಡ್ ರೈಟ್ ಇಟ್ ದ ಸೇಮ್ ಹೆಡಿಂಗ್ಸ್. ದಟ್ ಈಸ್ ದ ಎಕ್ಸ್ ಸೀರೀಸ್, ವೈ ಸೀರೀಸ್, dx. dx is nothing but x minus a. ಇಲ್ಲಿ ಆಕ್ಚುಲಿ ನೀವು ನೆನ್ಪಿಟ್ಕೋಬೇಕು, ದಿಸ್ ಇಸ್ ನ ಡಿಫರೆಂಟ್ adjustment here. This is the difference before the direct method. So dy y minus a dx square dy square dx dy. So write down the x series values. 45. Write down the x series values. 45, 48, 52, 56, 60, 64, 68, 72, 76, 80. So how much we get when we are total it? So sigma x is 621. So ಅಲ್ಲಿಗೆ sigma x ಎಷ್ಟಾಗುತ್ತೆ 621 ಆಗುತ್ತೆ.
After this, write down the y series values. 120, 116, 116, 100, 96, 96, 96, 84, 72, 62. When we are total it, we get the 958. We get the 958. When we are total it there, we get the sigma y is the 958. After this, you should assume in the x series or y series. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನೀವು ಎಕ್ಸ್ ಸೀರೀಸ್ ಅಲ್ಲೇ ಅಸ್ಯೂಮ್ ಮಾಡ್ಕೋಬೇಕು. ಸರ್ ಎರಡೂನು ವೈ ಸೀರೀಸ್ ಅಲ್ಲೇ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ, ಎರಡೂನು ಎಕ್ಸ್ ಸೀರೀಸ್ ಅಲ್ಲೇ ಅಸ್ಯೂಮ್, ಆ ತರ ನೀವು ಮಾಡಬಾರ್ದು. ಸೊ ಎಕ್ಸ್ ಸೀರೀಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗಿರುತ್ತೆ, ಯಾವುದಾದ್ರೂ ವ್ಯಾಲ್ಯೂನ, ಸೊ ಫಸ್ಟ್ ಇಂದ ಲಾಸ್ಟ್ ವರ್ಗು 45 ಕನ್ಸಿಡರ್ ಮಾಡಿ, 48, 52, 56, 60, 64, 68, 72, 76, 80 ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಅಸ್ಯೂಮ್ಡ್ ವ್ಯಾಲ್ಯೂನ ತಗೊಳ್ಳಿ. ಇಲ್ಲಿ ನಾನು ಪ್ರಾಬ್ಲಮ್ ಅಲ್ಲಿ 60ನ ಅಸ್ಯೂಮ್ಡ್ ವ್ಯಾಲ್ಯೂ ಆಗಿ ನಾನು ತಗೋತಾ ಇದ್ದೀನಿ. 60 ಇಸ್ ದಿ ಅಸ್ಯೂಮ್ಡ್ ವ್ಯಾಲ್ಯೂ. 60 ಇಸ್ ದಿ ಅಸ್ಯೂಮ್ಡ್ ವ್ಯಾಲ್ಯೂ. ವೈ ಸೀರೀಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, 96 ಅನ್ನ ಅಸ್ಯೂಮ್ಡ್ ವ್ಯಾಲ್ಯೂ ಆಗಿ ತಗೋತಾ ಇದ್ದೀನಿ. ಅಂದ್ರೆ ಸೊ ಎಕ್ಸ್ ಸೀರೀಸ್ ಅಲ್ಲಿ 16 ಅಸ್ಯೂಮ್ಡ್ ವ್ಯಾಲ್ಯೂ. ಸರ್ ಡೈರೆಕ್ಟ್ ಆಗಿರೋ ವ್ಯಾಲ್ಯೂನೇ ತಗೋಬೇಕಾ? ನಥಿಂಗ್ ಅಬೌಟ್ ದಟ್. ಸೊ ನೀವು ಯಾವ ವ್ಯಾಲ್ಯೂನಾದ್ರೂ ತಗೊಳ್ಳಿ, ಎಕ್ಸ್ ಸೀರೀಸ್ ಅಲ್ಲಿ ಮಿಡ್ಲ್ ವ್ಯಾಲ್ಯೂ ತಗೊಳ್ಳಿ, ವೈ ಸೀರೀಸ್ ಅಲ್ಲಿ ಲಾಸ್ಟ್ ವ್ಯಾಲ್ಯೂ ತಗೊಳ್ಳಿ, ಸೊ ಆನ್ಸರ್ ಇಸ್ ಸೇಮ್ ಬರುತ್ತೆ. ಸೊ ದೇರ್ ಫೋರ್ ಎಕ್ಸ್ ಸೀರೀಸ್ ಅಲ್ಲಿ ನಾನು ಯಾವ ತಗೊಂಡಿದ್ದೀನಿ, ಅಸ್ಯೂಮ್ಡ್ ಮೀನ್ 60 ತಗೊಂಡಿದ್ದೀನಿ. ವೈ ಸೀರೀಸ್ ಅಲ್ಲಿ 96 ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂನ ತಗೊಂಡಿದ್ದೀನಿ. ಆಫ್ಟರ್ ದಿಸ್ ಯು ಶುಡ್ ಕಮ್ ಟು ದಿ ಡಿ ಎಕ್ಸ್ ಕಾಲಮ್. ಡಿ ಎಕ್ಸ್ ಕಾಲಮ್ಗೆ ಬನ್ನಿ. ಸೊ ಡಿ ಎಕ್ಸ್ ಕಾಲಮ್ ಅಲ್ಲಿ ನೋಡಿ, ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಎ ಅಂತ ಹೇಳಿದ್ರೆ ಯಾವ್ದು, ನಾನು ಅಸ್ಯೂಮ್ಡ್ ವ್ಯಾಲ್ಯೂ ತಗೊಂಡಿದ್ದೀನಿ, 60ನ ತಗೊಂಡಿದ್ದೀನಿ. ದೇರ್ ಫೋರ್ ಯು ಶುಡ್ ಮಲ್ಟಿಪ್ಲೈ ವಿತ್ ದಿ 45 minus 60, we get the minus 15. 48 minus 60, we get the minus 12. 52 minus 8, we get the, sorry, 52 minus 60, we get the minus 8. 56 minus 60, we get the minus 4. 60 minus 60, 0. 64 minus 60 plus 4. 68 minus 60 plus 8. 72 minus 60, 12. 76 minus 60, 16. 80 minus 60 plus 20. ಸೊ ಇದನ್ನ ನೀವು ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಟೋಟಲ್ ಮಾಡಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. when you are totaling the dx column, you should first add up the negative values. ಫಸ್ಟ್ ನೀವೇನ್ ಮಾಡ್ಕೋಬೇಕು, ನೆಗೆಟಿವ್ ವ್ಯಾಲ್ಯೂಸ್ನೆಲ್ಲ ಆಡ್ ಮಾಡ್ಕೋಬೇಕು. -15, -12, -8, -4 ಈ ನೆಗೆಟಿವ್ ವ್ಯಾಲ್ಯೂಸ್ನೆಲ್ಲ ಆಡ್ ಮಾಡ್ಕೋಬೇಕು. ಆಫ್ಟರ್ ನೀವೇನ್ ಮಾಡ್ಬೇಕು, ಪ್ಲಸ್ ವ್ಯಾಲ್ಯೂಸ್ನೆಲ್ಲ ಆಡ್ ಮಾಡ್ಕೋಬೇಕು. 4, 8, 12, 16, 20 ಈ ಪ್ಲಸ್ ವ್ಯಾಲ್ಯೂಸ್ನೆಲ್ಲ ನೀವು ಆಡ್ ಮಾಡ್ಕೋಬೇಕು. ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮೈನಸ್ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ ಟೋಟಲ್ ಮಾಡ್ಕೊಂಡಾಗ ಮೈನಸ್ ವ್ಯಾಲ್ಯೂಸ್ ಜಾಸ್ತಿ ಬರ್ಬೋದು, ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡ್ಕೊಂಡಾಗ ಪ್ಲಸ್ ವ್ಯಾಲ್ಯೂಸ್ ಜಾಸ್ತಿ ಬರ್ಬೋದು. ಆವಾಗ ನಾವೇನ್ ಮಾಡ್ಬೇಕಾಗಿರುತ್ತೆ, ಯಾವ ಒಂದು ವ್ಯಾಲ್ಯೂಗೆ ಜಾಸ್ತಿ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಪ್ಲಸ್ 60 ಬರುತ್ತೆ ಅನ್ಕೊಳ್ಳಿ, -39 ಬರುತ್ತೆ, ಆಗ ಯಾವ ವ್ಯಾಲ್ಯೂ ನಾವು ಕೊಡ್ತೀವಿ ಆನ್ಸರ್ಗೆ, ಯಾವ ವ್ಯಾಲ್ಯೂಗೆ ಯಾವ ಒಂದು ವ್ಯಾಲ್ಯೂಗೆ ಜಾಸ್ತಿ ಇರುತ್ತೆ, ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಆ ಸಿಂಬಲ್ ಅನ್ನ ನಾವು ಆನ್ಸರ್ಗೆ ಕೊಡ್ತೀವಿ. ಇಲ್ಲಿ ನಮಗೆ ಆನ್ಸರ್ ಎಷ್ಟು ಬಂದಿದೆ, 21 ಬಂದಿದೆ. ಅಲ್ಲಿಗೆ ನೋಡ್ಕೊಳ್ಳಿ. ಸೊ -15 ಪ್ಲಸ್ -12 ಪ್ಲಸ್ -8 ಪ್ಲಸ್ 4 ಎಷ್ಟು ಬರುತ್ತೆ ನಮ್ಗೆ ಆನ್ಸರ್ ಅಂತ ಹೇಳಿದ್ರೆ -39 ಬರುತ್ತೆ. ಆಫ್ಟರ್ ದಟ್ ಈ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡ್ಕೊಂಡ್ರೆ 4 ಪ್ಲಸ್ 8 12 ಪ್ಲಸ್ 16 ಪ್ಲಸ್ 20 ಅಲ್ಲಿಗೆ ಎಷ್ಟು ಬರುತ್ತೆ, 60 ಬರುತ್ತೆ. ದೇರ್ ಫೋರ್ 60 ಮೈನಸ್ 39 ಎಷ್ಟು ಬರುತ್ತೆ ಆನ್ಸರು, 21 ಬರುತ್ತೆ. ಬಟ್ 60ಗೆ ಪ್ಲಸ್ ವ್ಯಾಲ್ಯೂ ಇರುತ್ತೆ, 39ಗೆ ಮೈನಸ್ ವ್ಯಾಲ್ಯೂ ಇರುತ್ತೆ. ಪ್ಲಸ್ ವ್ಯಾಲ್ಯೂ 60ಗೆ ಇರೋದ್ರಿಂದ ಹೈಯೆಸ್ಟ್ ವ್ಯಾಲ್ಯೂ ಯಾವ ಸಿಂಬಲ್ ಇರುತ್ತೋ ಅದೇ ಸಿಂಬಲ್ ನಾವು ಇಲ್ಲಿ ಕೊಡ್ತೀವಿ. ದೇರ್ ಫೋರ್ ವಿ ಗೆಟ್ ದಿ ಆನ್ಸರ್ ಇಸ್ 21. ಇಲ್ಲಿ ಬನ್ನಿ. ಸೊ ಈ ಕಾಲಮ್ ಅಲ್ಲಿ ನೋಡಿ, ಈ ಕಾಲಮ್ ಅಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಸ್ಯೂಮ್ಡ್ ಮೀನ್ ಯಾವ್ದನ್ನ ತಗೊಂಡಿದೀವಿ ನಾವು, ಅಸ್ಯೂಮ್ಡ್ ಮೀನ್ ಬಂದು ಇಲ್ಲಿ ವೈ ಸೀರೀಸ್ ಅಲ್ಲಿ 96 ನ ತಗೊಂಡಿದೀವಿ. 96 ನ ಅಸ್ಯೂಮ್ಡ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಿದೀವಿ. ಆ 96 ನ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮೈನಸ್ ಮಾಡ್ತಾ ಹೋಗ್ತೀವಿ. 120 ಮೈನಸ್ 96 ಹೌ ಮಚ್ ವಿ ಗೆಟ್, 24.
116 minus 96, 20. 116 minus 20. Sorry, 116 minus 96, 20. 100 minus 96, 4. 96 minus 96, 0. 96 minus 96, 0. Again 0. 84 minus 96, minus 12. ಯಾಕಂತ ಹೇಳಿದ್ರೆ 96ಗೆ ಹೈಯೆಸ್ಟ್ ವ್ಯಾಲ್ಯೂ ಇದೆ. ಸಿಂಬಲ್ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೋ ಸಿಂಬಲ್ ಅದನ್ನೇ ಹಾಕ್ತೀವಿ. 72 minus 96, minus 24. 62 minus 96, minus 34. ಈ ಪ್ರಾಬ್ಲಮ್ ಅಲ್ಲೂ ಅಷ್ಟೇ, ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಫಸ್ಟ್ ಟೋಟಲ್ ಮಾಡ್ಕೊಳ್ಳಿ. ಪ್ಲಸ್ ವ್ಯಾಲ್ಯೂಸ್ ಯಾವ್ದಾವ್ದಿದೆ, ಸೊ ಇಲ್ಲಿವರೆಗೂ ಝೀರೋನ ನೀವು ಆಡ್ ಮಾಡಿದ್ರೆ ಝೀರೋನೇ ಬರೋದು. ಸೊ ಅಲ್ಲಿಗೆ ನೋಡಿ, 24 plus 20, 44. 44 plus 20, 64. 64 plus 4, 8. ಸಾರಿ, 68. 68 ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಎಷ್ಟು ಬರುತ್ತೆ, 68 ಬರುತ್ತೆ. ಮೈನಸ್ ವ್ಯಾಲ್ಯೂಸ್ minus 12, minus 24, minus 34 ಎಷ್ಟು ಬರುತ್ತೆ, 70 ಬರುತ್ತೆ. ಅಲ್ಲಿಗೆ ಮೈನಸ್ ವ್ಯಾಲ್ಯೂಸ್ ಜಾಸ್ತಿ ಇದೆ. ಸೊ 70 minus 68 ಅಂತ ಹೇಳಿದ್ರೆ 2 ಆನ್ಸರ್ ಬರುತ್ತೆ. ದೇರ್ ಫಾರ್ 70ಗೆ ಮೈನಸ್ ಇರೋದ್ರಿಂದ -2 ಆನ್ಸರ್ ಅನ್ನ ಅಲ್ಲಿ ಬರಿತಾ ಹೋಗ್ತೀವಿ. ಆಫ್ಟರ್ ದಿಸ್ ನೆಕ್ಸ್ಟ್ ಕಾಲಮ್ ಈಸ್ dx ಸ್ಕ್ವೇರ್ ಕಾಲಮ್. dx ಸ್ಕ್ವೇರ್ ಕಾಲಮ್ ಅನ್ನ ನೋಡಿ, ಇಲ್ಲಿ ನಾವು dx ಸ್ಕ್ವೇರ್ ಕಾಲಮ್ ಅನ್ನ ನೋಡಿದಾಗ, ಸೊ ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. dx ಕಾಲಮ್ ಅನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. 15 into 15 we get the 225. 12 12s are 144. 8 8s are 64. 4 4s are 16. 0 into 0 0. 4 into 4 16. 8 8s are 64. 12 12s are 144. 16 into 60 256. 20 into 20 400. ಸೊ dy ಸ್ಕ್ವೇರ್ ಕಾಲಮ್ ಅದೇ ತರ ಮಾಡ್ಕೊಳ್ಳಿ. dy into dy. 24 into 24 576. 20 into 20 400. 20 into 20 400. and 4 4s are 16. 0 into 0 0. 0 into 0 0. 0 into 0 0. 12 12s are 144. 24 into 24 576. 34 into 34 1156. 1156. After this, you should come to the next column called as dx dy. dx dy is nothing but you should multiply the dx column with the dy column. dx column na dy column na multiplication ಮಾಡ್ಕೋಬೇಕಾಗುತ್ತೆ. 15 into 24 minus 15 into plus 24, we getting the answer minus 360. minus 12 into plus 20, we getting the answer called as minus 240. minus 8 into plus 20, so minus 160. For 4s are 16. 0 into 0 0. 4 into 0 0. 8 into 0 0. 12 12s are 144. 16 into 24 384. 20 into 34 680. So when we are totaling the dx dy column, sigma dx dy is minus 1984. ಇದರಲ್ಲೂ ಅಷ್ಟೇ ಪ್ಲಸ್ ವ್ಯಾಲ್ಯೂಸ್ ಏನಾದರೂ ಇದೆಯಾ, ಪ್ಲಸ್ ವ್ಯಾಲ್ಯೂಸ್ ಒಂದೂ ಇಲ್ಲ, ಎಲ್ಲ ಮೈನಸ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಟೋಟಲ್ ಮಾಡ್ಕೊಂಡ್ರೆ ಮೈನಸ್ ಹೌ ಮಚ್ ವಿ ಗೆಟ್, minus 1984 ಬರುತ್ತೆ. minus 1984. ಆಫ್ಟರ್ ದಿಸ್ ಯು ಶುಡ್ ಯೂಸ್ ದಿ ಫಾರ್ಮುಲಾ ಯೂಸ್ ಮಾಡ್ಬೇಕಾಗತ್ತೆ. ಏನಪ್ಪ ಫಾರ್ಮುಲಾ ಅಂದ್ರೆ ಸಿಗ್ಮಾ dx dy minus sigma dx into sigma dy divided by n root sigma dx square minus sigma dx whole square divided by n into sigma dy square minus sigma dy whole square divided by n. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಸಿಗ್ಮಾ dx dy ಎಷ್ಟು ಬಂದಿದೆ, minus 1984. ಕರೆಕ್ಟ್ ಆಗಿ ಹಾಕೊಂಡಿದೀವಾ, ಸಿಂಬಲ್ಸ್ ಕರೆಕ್ಟ್ ಆಗಿ ಹಾಕೋಬೇಕು, ಏನಿದ್ರೆ ಅದೇ ಸಿಂಬಲ್ ಹಾಕೋಬೇಕು. minus 1984 ಕರೆಕ್ಟ್ ಆಗಿ ಹಾಕೊಂಡಿದೀವಿ. ದೆನ್ ಮೈನಸ್ ಫಾರ್ಮುಲಾ ಅಲ್ಲಿ ಇರೋದೆ ಮೈನಸ್ ಹಾಕೊಳ್ತಾ ಇದೀವಿ. ನೆಕ್ಸ್ಟ್ ಸಿಗ್ಮಾ ಡಿಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡಿ. ಸಿಗ್ಮಾ ಡಿಎಕ್ಸ್ ವ್ಯಾಲ್ಯೂ 21 ಬಂದಿದೆ. ಸಿಗ್ಮಾ ಡಿ ವೈ ವ್ಯಾಲ್ಯೂ ಎಷ್ಟು ಬಂದಿದೆ, -2 ಬಂದಿದೆ. -2ನೇ ಹಾಕೋಬೇಕು. ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ, 10. ಆಗ್ಲೇ ಕೌಂಟ್ ಮಾಡ್ಕೊಂಡ್ವಿ, ನಂಬರ್ ಆಫ್ ವ್ಯಾಲ್ಯೂಸ್ ಇಸ್ 10. ಸೊ ದೇರ್ ಫಾರ್ ಹೋಲ್ ಡಿವೈಡೆಡ್ ಬೈ ಮಾಡಿದ್ಮೇಲೆ, ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಎಷ್ಟಿದೆ, ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಇಸ್ 1329 ರೂಟ್ 1329 ಮೈನಸ್ ಸಿಗ್ಮಾ ಡಿ ಎಕ್ಸ್ ಎಷ್ಟಿದೆ, 21
whole square divided by n ಎಷ್ಟಿದೆ 10 into root sigma dy square ಎಷ್ಟಿದೆ sigma dy square is 3268 minus next ಇಲ್ಲಿ sigma dy ಎಷ್ಟಿದೆ sigma dy is -2 whole square divided by 10 ಸೊ ಈಗ ಫಾರ್ಮುಲಾಗೆ ಎಲ್ಲಾ ವ್ಯಾಲ್ಯೂಸ್ ನ ಅಪ್ಲೈ ಮಾಡಿದೀವಿ ನಿಧಾನವಾಗಿ ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ therefore correlation coefficient equals -1984 ಮೈನಸ್ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಈ ಪಾರ್ಟ್ ಅನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು 21 ಇಂಟು -2 ಸಿಂಬಲ್ ಅದೇ ತರನೇ ಬರಬೇಕು 21 ಇಂಟು -2 ಎಷ್ಟು ಬರುತ್ತೆ -42 ಬರುತ್ತೆ ಆನ್ಸರು ಅದನ್ನ ಡಿವೈಡೆಡ್ ಬೈ 10 ಮಾಡ್ಕೋಬೇಕು ಡಿವೈಡೆಡ್ ಬೈ 10 ಮಾಡ್ಕೊಂಡ್ರೆ ಸೊ -4.2 ಆನ್ಸರ್ ಬರುತ್ತೆ ಫಸ್ಟ್ ಪಾರ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಾಗಿರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಪಾರ್ಟ್ ನಾವು ಯಾವ್ದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಾಗಿರುತ್ತೆ ಸೊ ಇದನ್ನ ನಾವು ರೆಡ್ ಕಲರ್ ಅಲ್ಲಿ ಬಂದಿದ್ಯಲ್ವಾ ಅದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ -4.2 ಬರುತ್ತೆ ದೆನ್ ನಾವೇನ್ ಮಾಡ್ಬೇಕು ಸೊ ಡಿವೈಡೆಡ್ ಬೈ ರೂಟ್ 1329 ಆದ್ಮೇಲೆ -21 ಇಂಟು 21 ಎಷ್ಟು ಬರುತ್ತೆ 441 ಬರುತ್ತೆ ಅದನ್ನ 10 ಗೆ ಡಿವೈಡೆಡ್ ಬೈ ಮಾಡ್ಕೋಬೇಕು ನೆಕ್ಸ್ಟ್ ಪಾರ್ಟ್ ಏನ್ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಹೇಳಿರ್ತೀನೋ ಅದೇ ರೀತಿನೇ ಸಿಂಪ್ಲಿಫೈ ಮಾಡ್ಬೇಕು ನಿಮ್ ತರ ಏನಾದ್ರು ಸ್ಟೆಪ್ಸ್ ತೋರಿಸ್ದಿರ ಸಿಂಪ್ಲಿಫೈ ಮಾಡಿದ್ರೆ ನಾನು ಕನ್ಸಿಡರ್ ಮಾಡಲ್ಲ ಮಾರ್ಕ್ಸ್ ನೀವೇ ಕಳ್ಕೋಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಔಟ್ ಬರೋದನ್ನ ನೀವೇ ಕಳ್ಕೋಬೇಕಾಗುತ್ತೆ ಸೊ ಇಲ್ಲಿ ಸೆಕೆಂಡ್ ಪಾರ್ಟ್ ಏನ್ ಮಾಡ್ಬೇಕು ಈ ಪಾರ್ಟ್ ಅನ್ನ ಸಿಂಪ್ಲಿಫೈ ಮಾಡ್ಕೋಬೇಕು 21 ಇಂಟು 21 ವಿ ಗೆಟ್ ದಿ 441 ಡಿವೈಡೆಡ್ ಬೈ 10 ಮಾಡಿದ್ರೆ 44.1 ಬರುತ್ತೆ ಆನ್ಸರ್ ಆಫ್ಟರ್ ದಿಸ್ ಇಂಟು ರೂಟ್ 3268 -2 ಇಂಟು -2 ವಿ ಗೆಟಿಂಗ್ ದ ಆನ್ಸರ್ +4 ಆನ್ಸರ್ ಬರುತ್ತೆ +4 ನ ಅಗೇನ್ ನೀವೇನ್ ಮಾಡ್ಬೇಕಾಗಿರುತ್ತೆ ಡಿವೈಡೆಡ್ ಬೈ 10 ಮಾಡ್ಬೇಕಾಗಿರುತ್ತೆ ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 0.4 ಬರುತ್ತೆ ಅರ್ಥ ಮಾಡ್ಕೊಳ್ಳಿ 0.4 ಬರುತ್ತೆ ಈ 0.4 ಅನ್ನ ನಾನು ಏನ್ ಮಾಡಿದೀನಿ ಡೈರೆಕ್ಟ್ ಆಗಿ ಪ್ಲಸ್ ಇಂಟು ಮೈನಸ್ ಮಾಡ್ಕೊಂಡು ಈ ಮೈನಸ್ ಸಿಂಬಲ್ ಅನ್ನ ಇಲ್ಲಿ ಮೈನಸ್ ಹಾಕೊಂಡು 0.4 ಅನ್ನ ಬರ್ದಿದ್ದೀನಿ ಫಸ್ಟ್ ಏನ್ ಮಾಡ್ಬೇಕು ಈ ಪಾರ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ದೆನ್ ಸೆಕೆಂಡ್ಲಿ ಏನ್ ಮಾಡ್ಬೇಕು ಈ ಪಾರ್ಟ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ದೆನ್ ಥರ್ಡ್ಲಿ ಈ ಪಾರ್ಟ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಆಫ್ಟರ್ ದಿಸ್ ನೆಕ್ಸ್ಟ್ correlation next step correlation coefficient equals -1984 minus 4.2 divided by root 1329 minus 44.1 into root 3268 minus 0.4 so then you should simplify the most important parts first of all you should simplify this part ಈ ಪಾರ್ಟ್ ಅನ್ನು ನೀವು ಸಿಂಪ್ಲಿಫೈ ಮಾಡ್ಬೇಕಾಗಿರುತ್ತೆ ಸೊ ಈ ಪಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ therefore ಸೊ ಇಲ್ಲಿ ಏನ್ ಮಾಡ್ಬೇಕಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ 4.2 ಅದೇ ತರನೇ ಬರ್ಕೋತಾ ಇದ್ದೀನಿ ದೆನ್ ನೆಕ್ಸ್ಟ್ ಈ ಪಾರ್ಟ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ಯಾವ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ 1329 minus 44.1 ಎಷ್ಟು ಆನ್ಸರ್ ಬರುತ್ತೆ ನೋಡಿ ನಿಮಗೆ ಸೊ 1284.9 ಆನ್ಸರ್ ಬರುತ್ತೆ 1284.9 ಆನ್ಸರ್ ಬರುತ್ತೆ ನಿಮಗೆ 1284.9 ಆನ್ಸರ್ ಬಂದಾಗ ಸೊ ಇಂಟು ಸೊ ಇಲ್ಲಿ 3268 ಮೈನಸ್ 0.4 ಈ ಪಾರ್ಟ್ ಅನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಸೊ 3268 ಮೈನಸ್ 0.4 ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ನಮಗೆ 3267.6 ಆನ್ಸರ್ ಬರುತ್ತೆ ಸೊ ಇದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ನ್ಯೂಮರೇಟರ್ ನ ಅದೇ ತರನೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಡಿನಾಮಿನೇಟರ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಡಿನಾಮಿನೇಟರ್ ನ ನಾನು ಏನ್ ಮಾಡ್ತಾ ಇದ್ದೀನಿ ಫಸ್ಟ್ ರೂಟ್ ರಿಮೂವ್ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಸೊ ಈ ಪಾರ್ಟ್ಗೆ ನಾನು ರೂಟ್ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ರೂಟ್ ರಿಮೂವ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ
1284.9 ಗೆ ರೂಟ್ ರಿಮೂವ್ ಮಾಡಿದ್ರೆ 35.8455 4 ಡಿಜಿಟ್ಸ್ ತಗೋಬೇಕು. ಪ್ರತಿ ಪ್ರಾಬ್ಲಮ್ಗೂ ಅಷ್ಟೇ ನೀವು ಸಿಂಪ್ಲಿಫೈ ಮಾಡುವಾಗ 4 ಡಿಜಿಟ್ಸ್ ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಈ ಪಾರ್ಟ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಈ ಪಾರ್ಟ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 3267.6 3267.6 ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ? ಸೊ 57.1629 ಆನ್ಸರ್ ಬರುತ್ತೆ. ಸೊ ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಕಾರಿಲೇಷನ್ ಕೋಎಫಿಷಿಯಂಟ್ ಈಕ್ವಲ್ಸ್ ಇಲ್ಲಿ ನೋಡಿ ಮೈನಸ್ 1984 ಪ್ಲಸ್ 4.2 ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಇದು ಮೈನಸ್. ಯಾಕೆ ನಾವು ಇಲ್ಲಿ ಮೈನಸ್ ಅನ್ನೇ ತೋರಿಸ್ತಾ ಇದ್ದೇವೆ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಇದೆ. ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಸೊ 1984 ಪ್ಲಸ್ 4.2 ಅಲ್ಲಿ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ? ಮೈನಸ್ 1979.8 ಬರುತ್ತೆ. ಈ ಪಾರ್ಟ್ ಅನ್ನು ನಾವು ಮಲ್ಟಿಫಿಕೇಶನ್ ಮಾಡ್ಕೊಂಡಾಗ 35.8455 ಇಂಟು 57.1629. ಸೊ ದಿಸ್ ಈಸ್ ದ ಸಿಂಪ್ಲಿಫಿಕೇಶನ್ ಮೆಥಡ್. ಇಲ್ಲಿ ಕಾರಿಲೇಷನ್ ಕೋಎಫಿಷಿಯಂಟ್ ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಮೈನಸ್ 1979.8 ಡಿವೈಡೆಡ್ ಬೈ 2049.0327 ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಂದ್ರೆ ಮೈನಸ್ 0.9662 ಬರುತ್ತೆ. ಸೊ ದೇರ್ ಫಾರ್ ಹೈ ಡಿಗ್ರಿ ನೆಗೆಟಿವ್ ಕಾರಿಲೇಷನ್ ಆನ್ಸರ್ ಬರುತ್ತೆ. ಸೊ ಇದು ಸೆಕೆಂಡ್ ಮೆಥಡ್ ಫಸ್ಟ್ ಪ್ರಾಬ್ಲಮ್. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಇಂಡೈರೆಕ್ಟ್ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ. ಇಂಡೈರೆಕ್ಟ್ ಮೆಥಡ್ ಶಾರ್ಟ್ಕಟ್ ಮೆಥಡ್ ನ ಫಾರ್ಮುಲಾನ ಯೂಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅಸ್ಯೂಮ್ಡ್ ಮೀನ್ ಮೆಥಡ್.